ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಂತಂದರೆ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಎಲ್ಲಿ ಹಾಕೋದು ಅಪ್ಲಿಕೇಶನ್ನು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಯಾಕಂತಂದರೆ ಸಣ್ಣ ರೈತರಿಗೆ ಏನಾಗುತ್ತೆ ಅಂತಂದರೆ, ಅಂದರೆ ಹಿಂದುಳಿದ ವರ್ಗಗಳು ಮತ್ತು ಬೇರೆ ಬೇರೆ ವರ್ಗಗಳಾದ ಒಂದು ಸಣ್ಣ ರೈತರಿಗೆ ಏನಂತಂದರೆ ಒಂದು ಕೊಳವೆ ಬಾವಿಯನ್ನು ಕೊರೆದು ಅಂತಂದರೆ ಬೋರ್ವೆಲ್ಲನ್ನು ಕೋರಿಸ್ಬಿಟ್ಟು ಅವರೇ ಎಲ್ಲ ಒಂದು ಮಾಡಿಬಿಟ್ಟು ಕೊಡ್ತಾರೆ. ಒಂದು ಸಬ್ಸಿಡಿ ರೂಪದಲ್ಲಿರುವಂಥ ಒಂದು ಯೋಜನೆ ಇದು. ಸೊ ಇಲ್ಲಿ ನಾವೇನಪ್ಪ ಅಂತಂದರೆ ಸಹಾಯಧನ ಎಷ್ಟು ಸಿಗುತ್ತಪ್ಪ ಅಂತಂದರೆ ಆದಷ್ಟು ಗಂಗಾ ಸೌಲಭ್ಯ ಪಡೆಯಲು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಕನಿಷ್ಠ 1 ಎಕರೆ ಜಮೀನು ಹೊಂದಿರಬೇಕು. ಇತರೆ ಜಿಲ್ಲೆಗಳಲ್ಲಿ ಕನಿಷ್ಠ 2 ಎಕರೆ ಹಾಗೂ ಗರಿಷ್ಠ 5 ಎಕರೆ ಒಳಗೆ ಜಮೀನು ಹೊಂದಿರಬೇಕು. ಅಂತಂದರೆ ನಾನು ಇವಾಗ ಏನು ಸ್ಟೇಟ್ಸ್ ಅಂದರೆ ಇವಾಗೇನು ಜಿಲ್ಲೆಗಳು ಹೇಳ್ದಲ್ಲ, ಸೊ ಆ ಜಿಲ್ಲೆಗಳಿಗೆ 1 ಎಕರೆ ಇರಬೇಕು. ಅದು ಬಿಟ್ಟು ಆ ಜಿಲ್ಲೆಗಳನ್ನ ಬಿಟ್ಟು 2 ಎಕರೆಯಿಂದ 5 ಎಕರೆವರೆಗೂ ಗರಿಷ್ಠ ಇದ್ದರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅದಿತ್ತಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಕೆಗೆ ಏನೇನು ದಾಖಲಾತಿ ಬೇಕಾಗುತ್ತಪ್ಪ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ನೆಕ್ಸ್ಟು ಪಡಿತರ ಚೀಟಿ ಆಗಿರ್ಬೋದು, ಅಂದರೆ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಬೇಕಾಗುತ್ತೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಅದೇ ರೀತಿಯಾಗಿ ನೀವು ಸಣ್ಣ ರೈತರು ಅನ್ನೋ ಒಂದು ಕಂದಾಯ ಅಧಿಕಾರಿಗಳು ಒಂದು ಡಾಕ್ಯುಮೆಂಟನ್ನು ಕೊಟ್ಟಿರ್ತಾರೆ. ಸೊ ಆ ಡಾಕ್ಯುಮೆಂಟನ್ನು ನೀವು ಮಾಡಿಸಿರ್ಬೇಕಾಗತ್ತೆ. ಸೊ ಅದಾದ ಮೇಲೆ ನಿಮ್ಮ RTC ಬೇಕಾಗತ್ತೆ. RTCಯನ್ನು ನೀವು ಕಂಪಲ್ಸರಿಯಾಗಿ ತೆಗಿಬೇಕು. ಸೊ ನಿಮಗೆ ಯಾವುದೇ ರೀತಿಯಾದಂಥ ಒಂದು ನೀರಾವರಿ ಸೌಲಭ್ಯ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಇಷ್ಟಿತ್ತಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಆಲ್ಮೋಸ್ಟ್ ಬೇರೆ ಒಂದು ಜನಾಂಗದ ಒಂದು ಏನು ನಿಗಮಗಳಿದೆ, ಸೊ ಅದೆಲ್ಲ ಒಟ್ಟಿಗೆ ಓಪನ್ ಇರುತ್ತೆ. ಅದಾದ ಮೇಲೆ ನೆಕ್ಸ್ಟ್ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ಸೊ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಈ ಒಂದು ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡ್ಬಿಟ್ಟು ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಅರ್ಜಿಯನ್ನು ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ ಜೂನ್ 30ಕ್ಕೆ ಅರ್ಜಿ ಲಾಸ್ಟ್ ಡೇಟ್ ಇರುತ್ತೆ. ಸೊ ಜೂನ್ 31 ಒಳಗಡೆ ನೀವೇನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಗಂಗಾ ಕಲ್ಯಾಣ ಯೋಜನೆಗೆ. ಸೊ ನಿಮಗೆ ಇನ್ ಕೇಸ್ ಆಯ್ತಂತಂದರೆ ನಿಮ್ಮ ಒಂದು ಏನಂತಂದರೆ ಫ್ರೀಯಾಗಿ ನಿಮಗೆ ಬೋರ್ವೆಲ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.